ಸೊ ಬಾಯ್ಸ್, ಇವಾಗ ನಾವು ಚೆಕ್ಔಟ್ ಆಗ್ತಾಯಿದ್ದೀವಿ ನಮ್ಮ ಸ್ಟೇಯಿಂದ. ಇಲ್ಲಿ ನೋಡಿ, ಇದೆ ನಾವು ಇದ್ದಿದ್ದು ಸುಖವಿಲ್ಲ ಅಂತ. ತುಂಬ ಸೆಕೆ ಇದೆ ಗುರು. ಲಗೇಜ್ ಕಟ್ಟೋದೇ ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ. ಚಲೋ ಬಾಸ್ ಓನ್. ಎಲ್ಲೋದ್ರಪ್ಪ ಹುಡುಗರು? ಸೊ ವಾಯ್ಸ್, ನನ್ನ ಕೈ ಹೆಂಗಾಗಿದೆ ಅಂದರೆ ಊದ್ಕೊಂಬಿಟ್ಟಿದೆ ನನ್ನ ಕೈ. ಹಿಂಗೆ ಇದ್ರ ಮೇಲೆ ಇಟ್ಕೊಂಡು ಹಿಂಗೆ ಇದೇ ಥರ ಪ್ರೆಷರ್ ಆಗಿ ಊದ್ಕೊಂಬಿಟ್ಟಿದೆ. ಆ್ಯಕ್ಚುಲಿ ಇದು ನನಗೆ ಮೊನ್ನೆಯಿಂದನೂ ಇದೇ ಥರ. ಬಟ್ ಹೆಂಗೋ ಗಾಡಿ ಓಡಿಸ್ತಾ ಇದ್ದೀನಿ ನಾನು. ಗೊತ್ತಿಲ್ಲ ಇದು ಎಲ್ಲಿವರೆಗೂ ತೊಗೊಂಡೋಗ್ಬಿಡುತ್ತೆ ನನ್ನ ಅಂದ್ಬಿಟ್ಟು. ಬಟ್ ಏನು ಮಾಡೋಣ ವಾಯ್ಸ್, ಸಿಕ್ಕಾಬಟ್ಟೆ ಕಷ್ಟ ಆಗ್ತಾಯಿದೆ. ಏನಾದರೂ ನೀವು ಈ ಥರ ಲಡಾಖಿಗೆ ತೊಗೊಂಬರ್ತೀರಾ ನಿಮ್ಮ GT ಅಂದರೆ, ನಾನು ಹೇಳ್ತೇನೆ ನಾಟ್ ವರ್ತ್ ದ ರಿಸ್ಕ್. ಸುಮ್ಮನೆ ತೊಗೊಂಡು ಬರಲೇಬೇಕು ಅಂತಿದ್ರು ನೀವು ಹ್ಯಾಂಡಲ್ ಬಾರ್ ರೇಸರ್ಸ್ ಹಾಕ್ಕೊಂಬಿಡಿ. ಇಂಟರ್ಸೆಪ್ಟರ್ದು ಬರ್ತಲ್ಲ ಹ್ಯಾಂಡಲ್ ಬಾರ್, ಅದನ್ನ ಹಾಕ್ಸ್ಕೊಂಬಿಡಿ. ಹೇಳ್ತಾಯಿದ್ದೀನಿ, ದುಡ್ಡು ಹೋದ್ರೂ ಪರವಾಗಿಲ್ಲ, ಅದು ಬೇಕೇ ಬೇಕು. ಗೊತ್ತಾ ನಿಮಗೆ? ಫಸ್ಟು ನೀವು ನಿಮ್ಮ ಜರ್ನಿನ ಕಂಫರ್ಟೇಬಲಾಗಿ ಮುಗಿಸೋದು ನೋಡಿ ಹೋಗಬೇಕು ಅಂತಿದ್ರೆ. ನಾನು ಎಷ್ಟೋ ಐಟಮ್ಗಳನ್ನ ಮಿಸ್ ಮಾಡಿದೆ ದುಡ್ಡು ಉಳ್ಸೋಕೆ ಹೋಗಿ. ನಾನು ಟೈರ್ ಚೇಂಜ್ ಮಾಡಿಸ್ಬೇಕಿತ್ತು, ಖಾಲಿ ಅಂದ್ರೂ 1,500 2,000 ಬರುತ್ತೆ ಅಷ್ಟೇ. ಇನ್ನೂ ನಾವು ಹೊಡೆಯೋದು 3,500 ಹೊಡಿತೀವಿ ನಾವು. ಅದು ಆ ಟೆರೇನ್ಗೆ ಹೆಂಗೆ ತಡ್ಕೊಳ್ತೋ ಗೊತ್ತಿಲ್ಲ. ಮೊದಲೇ ಐಸ್ ಬೇರೆ ಬೀಳ್ತಾ ಇದೆ, ಬ್ಲ್ಯಾಕ್ ಐಸ್ ಅಂತ. ಈಗ ರೀಸೆಂಟಾಗಿ ನೋಡ್ತಾ ಇದ್ದೀವಿ ನಾವು ಅಪ್ಡೇಟ್ಸ್ ಎಲ್ಲ ಹೆಂಗಿದೆ ಅಲ್ಲಿ ಕಂಡೀಷನ್ಸ್ ಅಂತ. ಸೊ ಗ್ರಿಪ್ ಸಿಗಲಿಲ್ಲ ಅಂದರೆ ಭಾಳ ಕಷ್ಟ. ಅಲ್ಲಿ ಸಿಕ್ಕಾಪಟ್ಟೆ ಆಫ್ ರೋಡ್ ಇರುತ್ತೆ, ಐಸ್ ಇರುತ್ತೆ. ಗೊತ್ತಿಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀನೋ ಏನೋ ಅಂತ. ಬಟ್ ಶಕ್ತಿ ಬೇಕೇ ಬೇಕು ನನಗೆ. ಸೊ ಬಾಯ್ಸ್, ನಮ್ಮದು ನೆಕ್ಸ್ಟ್ ಸ್ಟಾಪ್ ಬಂದು ಮನಾಲಿ. ಸೊ ಮನಾಲಿಲಿಂದ ಆಲ್ಮೋಸ್ಟ್ ಒಂದು 250 ಕಿಲೋಮೀಟರ್ಸ್ ಇದೆ. 5 hours 17 minutes ತೋರಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಪೆಷಲ್ ಜಾಗ ಬರುತ್ತೆ, ಅಟಲ್ ಟನಲ್ ಅಂತ. ಅದು ತುಂಬ ಫೇಮಸ್ಸು. ಅದು 150 ಕಿಲೋಮೀಟ್ರಿಗೆ ಸಿಕ್ಬಿಡುತ್ತೆ ಹತ್ರ. ಸೊ ಆ ಟನಲ್ ಕ್ರಾಸ್ ಮಾಡಿದ್ಮೇಲೆ ಇಮಿಡಿಯೇಟ್ ವೆದರ್ ಚೇಂಜ್ ಗೊತ್ತಾಗುತ್ತೆ ನಮಗೆ. ಇವಾಗ ಸಿಕ್ಕಾಪಟ್ಟೆ ತುಂಬ ಹೆವಿ ಬಿಸಿಲಿದೆ. ಆ ಟನಲ್ ಕ್ರಾಸ್ ಆದಮೇಲೆ ಸಿಕ್ಕಾಪಟ್ಟೆ ಒಂಥರ ಕೂಲ್ ಆಗಿಬಿಡುತ್ತೆ. ಆಮೇಲೆ ನಾವು ಥರ್ಮಲ್ಸ್ ಇಟ್ಕೊಂಡಿದ್ದೀವಿ, ಅದನ್ನ ಹಾಕ್ಕೊಬೇಕು. ಸದ್ಯಕ್ಕೆ ಫ್ಯೂಲ್ ಸ್ಟಾಪ್ ಹಾಕಬೇಕು ಗುರು. ಬ್ಲಿಂಕ್ ಹೊಡಿತಾ ಇದೆ ಸಿಕ್ಕಾಪಟ್ಟೆ. ಗೊತ್ತಿಲ್ಲ ರೇಂಜ್ ಎಷ್ಟು ಬರುತ್ತೆ ಅಂತ. ಇದ್ರಲ್ಲಿ ರೇಂಜೇ ತೋರಿಸಲ್ಲ ಗುರು. ಸೊ ಬಾಯ್ಸ್, ನಾವು ಇನ್ನೇನು ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀವಿ. ಫ್ಯೂಲ್ ಹಾಕ್ಸಿದ್ಮೇಲಿಂದ ಅರೌಂಡ್ ಒಂದು 70 ಕಿಲೋಮೀಟರ್ಸ್ ಅನ್ಕೊತೀನಿ. 70 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀವಿ ಫ್ಯೂಲ್ ಹಾಕ್ಸಿದ್ಮೇಲೆ. ಸಾರಿ, ನಮ್ಮ ಸ್ಟೇ ಆದಮೇಲೆ. ಸಿಕ್ಕಾಪಟ್ಟೆ ಹೀಟ್ ವೇವ್ಸ್ ಹೊಡಿತಾ ಇದೆ ಗುರು, ಆಗ್ತಾಯಿಲ್ಲ. ಸೊ ಬಾಯ್ಸ್, ನಮ್ಮ ಜ್ಯೂಸ್ ಬ್ರೇಕ್ ಮುಗೀತು. ಆ್ಯಕ್ಚುಲಿ ಇಲ್ಲಿ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. 140 ಗುರು ಪೈನಾಪಲ್ ಜ್ಯೂಸ್ಗೆ. ಆ್ಯಕ್ಚುಲಿ ದೊಡ್ಡ ಗ್ಲಾಸ್ ಇದೆ ಬಿಡಿ, ತೊಂದರೆ ಏನಿಲ್ಲ. ದೊಡ್ಡ ಗ್ಲಾಸ್ ಇದೆ. ಮೋಸಂಬಿ ಜ್ಯೂಸ್ಗೆ 120, ಪೈನಾಪಲ್ ಜ್ಯೂಸ್ 140. ರೋಡ್ ಸೈಡ್ ನಾನು ಫಸ್ಟ್ ಟೈಮ್ ಇಷ್ಟೊಂದು ಕಾಸ್ಟ್ಲಿ ಕುಡಿತಾ ಇರೋದು. ಸೊ ಆವಾಗಲೇ ಹೇಳಿದ್ದೆ ಮನಾಲಿ ಸ್ಟೇ ಆಗ್ತೀವಿ ಅಂದ್ಬಿಟ್ಟು. ಮನಾಲಿ ಸ್ಟೇ ಆಗ್ತೀವಿ, ಬಟ್ ಅಟಲ್ ಟನಲ್ಲು ಮನಾಲಿ ಮುಂಚೆ ಬರೋಲ್ಲ, ಮನಾಲಿ ಆದಮೇಲೆ ಬರುತ್ತೆ. ಕನ್ಫ್ಯೂಸ್ ಆಗಿ ಹೇಳಿದೆ ನಾನು. ಸೊ ಇವಾಗ ಪ್ರೆಸೆಂಟ್ಲಿ ಮನಾಲಿಗೆ ಹೋಗಬೇಕು. ರೋಡ್ಸ್ ಬೇರೆ ಸರಿ ಇಲ್ಲ ಅಂತ ಅಂದ್ಕೊತೀನಿ. ಮೋಸ್ಟ್ಲಿ ನಮ್ಮದು ಇದು ನೆಟ್ವರ್ಕು ಎಗರೋಗುತ್ತೆ ಮೇ ಬಿ ಹಿಮಾಚಲ್ಗೆ ಎಂಟ್ರಿ ಆದಮೇಲೆ. ಮನೇಲಿ ಮಾತಾಡ್ಬೇಡ. ವಾಯ್ಸ್ ಫುಲ್ಲು ಟ್ರಾಫಿಕ್ ಶುರು ಆಗ್ಬಿಟ್ಟಿದೆ. ನಾವು ಹೆಂಗೋ ಒಂದು ಮಣ್ಣು ಮೇಲೆ ಏರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ತುಂಬ ಸ್ಕಿಡ್ ಆಗ್ತಾಯಿದೆ ನನ್ನ ಗಾಡಿ ಅಂತೂ. ಹಿಂದ್ಗಡೆ ಟೈರ್ ಬೇರೆ ನೆಟ್ಟಿಗಿಲ್ವಲ್ಲ. ಅಯ್ಯಪ್ಪ, ಗಾಡಿ ಸಿಕ್ಕಾಪಟ್ಟೆ ಹೀಟ್ ಆಗಿಬಿಟ್ಟಿದೆ. ಇರು ಹಿಂಗೆ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ದ ರಿಸ್ಕ್. Is it worth the risk? No, I guess.
ಫಕ್ ದೇವ್ರೆ ಕಾಪಾಡಪ್ಪ. ತುಂಬ ಕಷ್ಟ ಆಯಿತು ಗೈಸ್. GTಯಿಂದ ಏನೇನಾಗಲ್ಲ ಅದನ್ನೆಲ್ಲ ಮಾಡಿಸ್ತಾ ಇದ್ದೀನಿ ನಾನು. ಹೆಂಗ್ ಬದುಕ್ತೀರಾ ಗುರು ಇಲ್ಲಿ ಈ ಸೆಕೆಯಲ್ಲಿ ಜನಗಳು? देवभूमि हिमाचल आपका हार्दिक स्वागत है. ಟನಲ್ಲು ಇದು ಯಾವುದೋ ಒಂದು. ಅಯ್ಯಪ್ಪ, ಸೌಂಡು ಡೆಫಿನೆಟ್ಲಿ ಕ್ಯಾಮ್ರಾದಲ್ಲಿ ಜಸ್ಟಿಫೈ ಆಗಿರಲ್ಲ. 100% ಹೇಳ್ತೀನಿ ನಾನು. ಯಪ್ಪ, ಕಾರಲ್ಲಿ ಕುಂತಿರೋರೆಲ್ಲ ತಿರುಗು ನೋಡ್ತಾವ್ರೆ ನೋಡಿ. ಬರೀ ಘಾಟ್ ಸೆಕ್ಷನ್ ಇರೋದು. 4 ಅವರ್ ತೋರಿಸ್ತದೆ 175 ಕಿಲೋಮೀಟರ್ಸ್ಗೆ. ಯಪ್ಪ, ಹುಡುಗರು ನೋಡಿ ಕಾರ್ನರಿಂಗ್ ಹೆಂಗ್ ಹೊಡಿತಾ ಇದ್ದಾರೆ. ನಾನು ಹೊಡಿತೀನಿ ಗುರು, ನಾನು ಏನು ಕಡಿಮೆ ಇಲ್ಲ. ಇಷ್ಟೊತ್ತವರೆಗೂ ನಾನೇ ಮುಂದೆ ಇದ್ದೆ. ಅದು ನನಗೆ ನೋವು ಬರ್ತಾ ಇದೆ ಗುರು, ಕೂತು ಎತ್ತೆದ್ ಬೀಸಾಗ್ತಾ ಇದೆ ನನ್ನ ಸಸ್ಪೆನ್ಷನ್. ನನ್ನ ಸಸ್ಪೆನ್ಷನ್ನೇ ಪ್ರಾಬ್ಲಮ್ಮು ಜಾಸ್ತಿ. ವಾಯ್ಸ್ ನಿಮಗೆ ಲೊಕೇಶನ್ ತೋರಿಸ್ತೀನಿ ನೋಡಿ. ಫುಲ್ ವೆದರೇ ಚೇಂಜ್ ಆಗೋಯ್ತು ನೋಡಿ. ಬಿಸಿಲಿತ್ತು ಜಸ್ಟ್ ತಾನೆ, ಸಡನ್ನಾಗಿ ವೆದರ್ ಚೇಂಜ್ ಆಗೋಯ್ತು. ಈ ವೆದರ್ಗೆ ಗುರು ನಾನು ಕ್ರೇವ್ ಮಾಡ್ತಿದ್ದಿದ್ದು ಇಷ್ಟೊತ್ತು ಕೆಳಗಡೆ ಹೋಗ್ಬೇಕಿತ್ತು ಅನಿಸ್ತಾ ಇದೆ ನನಗೆ. ಸಿಕ್ಕಾಪಟ್ಟೆ ಡಿಹೈಡ್ರೇಷನ್ನು. ಇಲ್ಲಿಂದ ನಮ್ಮ ಕ್ರೇಜಿ ಸೀನಿಕ್ ವ್ಯೂ ಸ್ಟಾರ್ಟು ಎಲ್ಲ ಕಡೆ. ಇಲ್ಲಿಂದ ಜನ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ನಾವು ನಿಲ್ಸೋಣ. ಏಕೆಪ್ಪ ನೋಡು ಹಿಂದ್ಗಡೆ. ಅಯ್ಯಪ್ಪ, ಅಯ್ಯಪ್ಪ, ನಂಗೆ ನೋವಾದ್ರೂ ಪರವಾಗಿಲ್ಲ, ತೋರಿಸ್ತೀನಿ ನೋಡಿ.
ವಾವ್, ತಣ್ಣಗೆ ಬರ್ತಾ ಇದೆ ಗಾಳಿ. ಫೋಟೋ ತಗೊಂಡ್ಬಿಡ್ತೀನಿ ಮೊಬೈಲ್ಗೆ. ಬಾಯ್ಸ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಮ್ಮ ವ್ಯೂ ನೋಡಿ, ಪಾರ್ಕ್ ಮಾಡಿದ್ದೀವಿ ಇಲ್ಲಿ. ಅಲ್ಲಿ ನೋಡಿ, ಯಪ್ಪ, ಬ್ಯಾಗು ಒಂದು ಸೈಡ್ ವಾಲ್ ಇದೆಯಾ, ಸ್ವಲ್ಪ ಆಗಿದೆ. ಚೂರು ಈ ಕಡೆ ಆಗ್ಬಿಟ್ರೆ ಟೈರ್ ನೋಡಿ, ಇಲ್ಲಿ ಟೈರ್ ಅದು ಹೆಂಗೆ ತೊಗೊಂಡು ಹೋಗ್ತೀನೋ ಲಡಾಖಿಗೆ ನಾನು. ಇಲ್ಲಿಂದ ವೆದರ್ ಚೇಂಜು. ಆರ್ಡ್ರ್ ಮಾಡಿದ್ದೀರಾ? ನಾನು ಇವಾಗ ಬಂದು ನಾನು ವಾಶ್ರೂಮ್ಗೆ ಹೋಗಿದ್ದೆ. ಯಪ್ಪ, ನಾನು ರೋಟಿ ಗೀಟಿ ಎಲ್ಲ ತಿನ್ನಲ್ಲಪ್ಪ, ನಂಗೆ ಸಾಕಾಗ್ಬಿಟ್ಟೈತೆ ತಿಂದು. ಜಸ್ಟ್ ಸಿಂಪಲ್ ಆಗಿ ಏನೋ ತಿನ್ನ, ಬರೀ ಒಂದು ರೈಸ್ ತಿನ್ಕೊಂಡು, ಸ್ಟಾರ್ಟರ್ ರೈಸ್ ತಿನ್ಕೊಂಡು ಹೋಗೋಣ. ಏನು ರೋಡ್ ಬ್ರೋ, ಸಿಕ್ಸಿತ್ತಪ್ಪ. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮಳೆ ಶುರು ಆಗ್ಬಿಟ್ಟಿದೆ ಇಲ್ಲಿ. ನಂದು ಶೂಸ್ ಕಳೆದೋಗಿತ್ತಲ್ಲ, ನೋಡಿ ಏನು ಮಾಡಿದ್ದೀನಿ ನಾನು. ಗಾರ್ಬೇಜ್ ಬ್ಯಾಗ್ ಬರುತ್ತಲ್ಲ, ಒಯ್ ಹೋಗೋ ಕಡೆ, ಗಾರ್ಬೇಜ್ ಬ್ಯಾಗ್ ಬರುತ್ತಲ್ಲ, ಅದು ಹಾಕ್ಕೊಂಡಿದ್ದೀನಿ ನನ್ನ ಕಾಲಿಗೆ. ನನ್ನ ಶೂಸು ನಾರ್ಮಲ್ ಶೂಸ್ ಹಾಕ್ಕೊಂಡಿರೋದು. ಸಕ್ಕತ್ತಾಗಿದೆ ವ್ಯೂ ಮಾತ್ರ ಮಳೇಲಿ ನೋಡಿ. ಹೆಂಗೆ ಕಾಣ್ತಾ ಇದೆ, ವಾವ್. ಮನಾಲಿ ಇವಾಗ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್. ಡೈರೆಕ್ಟ್ ಅಲ್ಲೇ. ಇವಾಗ ಫಾಗ್ ಲೈಟ್ ಆನ್ ಮಾಡಿಕೊಂಡು ಹೋಗ್ತೀನಿ ನಾನು. ಪ್ಲೇಸ್ ಎಲ್ಲ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ಮಂಡಿ, ಹಿಮಾಚಲ್ ಈ ಜಾಗ. 100 ಕಿಲೋಮೀಟರ್ಸು, 2 hours 48 minutes ತೋರಿಸ್ತಾ ಇದೆ. ಕರೆಕ್ಟಾಗಿ ತೋರಿಸುತ್ತೆ ಗೂಗಲ್ ಮ್ಯಾಪ್ಸು, ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂದ್ಬಿಟ್ಟು. ನಂದು ಟೈರ್ ಬೇರೆ ಗ್ರಿಪ್ ಇಲ್ಲ, ಸ್ಲೋ ಆಗಿ ಹೋಗ್ತಾ ಇದ್ದೀನಿ ನಾನು ಅದಕ್ಕೆ. ನೋಡಿ, ಯಾವುದೇ ಕಾರ್ ಇರಲಿ, ಆಲ್ಟೋನೇ ಆಗಿರಲಿ, ಅವನೇ ರಾಜ. ಮಳೆ ಆಗಲಿ ಬಿಸಿಲಾಗಲಿ. ನೋಡಿ, ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇದೆ. ಟ್ರಾಫಿಕ್ಕು ಅಲ್ಲೊಂದು ಬಸ್ಸಿಂದ ಹಿಂಗೆ ಸಿಗಾಕೊಂಡಿದೆ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಇದೆ. ಅಲ್ಲಿಂದ ಇನ್ನೊಂದು ಬೆಟ್ಟ ಹಿಂದ್ಗಡೆವರೆಗೂ ಇದೆ. ಹಿಂಗೆ ಟ್ರಾಫಿಕ್ಕು ನೋಡಿ. ಒಂದು ಬಸ್ ಇಷ್ಟೊತ್ತು ನಿಲ್ಸಿದ್ದಕ್ಕೆ ಹೆಂಗಾಯಿತು. ಇನ್ನೊಂದು ಚಪ್ಪಲಿನೂ ಇದು ಕಿತ್ತೋಯ್ತಿದ್ದು. ಒಂದು ಕವರ್ ಇತ್ತಲ್ಲ, ರೈನ್ ಕವರು, ಕಿತ್ತೋಯ್ತು. ಏನು ಮಾಡೋಕ್ಕಾಗಲ್ಲ ಗುರು, ಮತ್ತೆ ಒದ್ದೆ ಆಯಿತು. ಒಣಗುತ್ತೋ ಇಲ್ವೋ, ಇರೋದು ಒಂದೇ ಶೂಸ್ ಇವಾಗ. ಇನ್ನೊಂದು ಶೂಸ್ ಅದು ಇನ್ನೂ ಒಣಗಿಲ್ಲ. ಅದು ಗೇರ್ ಹಾಕ್ತಿರ್ತೀವಲ್ಲ ಪದೇ ಪದೇ, ಅದಕ್ಕೆ ಹೆಂಗೆ ಆಗಿರೋದು. ರುಕೋ ಭಯ ಕರ್ರ. ಸೊ ಬಾಯ್ಸ್, ನಾನು ಮತ್ತೆ ಫ್ಯೂಲ್ನ ರೀಫಿಲ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಬರೀ ಪವರ್ ಪೆಟ್ರೋಲ್ ಅಷ್ಟೇ. 880 rupees ಮಾಡಿಸಿದ್ದೀನಿ. 880.35 ಅಲ್ವಾ? ಇಲ್ಲಿ ಬರೀ ಪವರ್ ಪೆಟ್ರೋಲ್ಗೆ 111 ರೂಪಾಯಿ.
ಅಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ನಾರ್ಮಲ್ ಪೆಟ್ರೋಲ್ಗೆ 113 114 ಹಂಗೆ ನಡೀತೈತೆ. ಇಲ್ಲಿ ಪವರ್ಗೇನೆ 111 ಹಾಕಿಸ್ಬಿಡೆ ನಾನು ಇರಲಿ ಬಿಡಂದ್ಬಿಟ್ಟು. ಇಂಥ ಜಾಗದಲ್ಲಿ ನಾನು ಟ್ರಿಪ್ಪು ಫುಲ್ ಹೋಲ್ ಟ್ರಿಪ್ನೇ ಕ್ಯಾಲ್ಕುಲೇಟ್ ಮಾಡಿದೆ, ಅದನ್ನೇ ರೀಸೆಟ್ ಮಾಡಿಬಿಡ್ತಿದ್ದೆ. 2679 ಓಡಿಸಿದ್ದೀನಿ ನಮ್ಮ ಮನೆಯಿಂದ. ಅಯ್ಯೋ ಪೆಟ್ರೋಲ್ ಹಚ್ಕೊಂಡ್ರಾ? ಪವರು 111 ರೂಪಾಯಿ ಅಷ್ಟೇ, 111 ರೂಪಾಯಿ ಅಷ್ಟೇ, ನಾರ್ಮಲ್ ಇಲ್ಲ. ಟೈಮು 7:15 ಗುರು, ಸತ್ವನೇ ಆಗಿಲ್ಲ ಇನ್ನು 7:15 ಟೈಮು. ನೋಡಿ ಇನ್ನೂ ಎಷ್ಟು ಬೆಳಕಿದೆ ನೋಡಿ. 7:15 ಅನ್ಸುತ್ತಾ? ನಮ್ಮ ಬೆಂಗಳೂರಲ್ಲಿ 7:15 ಫುಲ್ ಕತ್ತಲೆ ಆಗಿರುತ್ತೆ. ಈಗ ತೋರಿಸ್ತೀನಿ ನಿಮಗೆ ಅಲ್ಲಿ. ಅದು ಇವಾಗ ಸನ್ಸೆಟ್ ಆಗ್ತಾ ಇದೆ ನೋಡಿ ಅಲ್ಲಿ. ಇನ್ನು ಸನ್ಸೆಟ್ಟೇ ಆಗಿಲ್ಲ ಇನ್ನು. ಯಾಕೋ ನಿಲ್ಸಿದ್ದೀರಾ ಫೋಟೋಗಾ? ಓಕೆ. 52 ಕಿಲೋಮೀಟರ್ಸ್ ಇನ್ನು. 52 ಕಣ. ನನ್ನ ಇದು ಬ್ಯಾಗ್ ಯಾಕೋ ಲೆಫ್ಟ್ ಸೈಡ್ ಬರ್ತಾಯ್ತಪ್ಪ. ವಾಯ್ಸ್ 15,000 ರೂಪಾಯಿ ಲೈಟು ಹೆಂಗೆ ಥ್ರೋ ಕೊಡುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಸ್ಟಾಪ್ ಲೈಟು ಹೈ ಬೀಮಲ್ಲಿದೆ ನಂದು, ಕಾಣಿಸ್ತಾ ಇದೆ ಏನಾದರೂ? ಏನಿಲ್ಲ ಅಲ್ವಾ? ಇವಾಗ ನೋಡಿ, ಇವಾಗ ದಿಸ್ ಇಸ್ ಲೋ ಬೀಮ್, ಹೈ ಬೀಮ್ ನೋಡಿ. ಚೆನ್ನಾಗಿದೆ ಲೈಟ್ಸು. ಫ್ಲಾಶರ್ ಯಾಕಂದರೆ ನಾನು ಲೈಟ್ಸ್ನ ಕೆಳಗೆ ಮಾಡಲಿಲ್ಲ, ಅದಕ್ಕೆ ನಾನು ಫ್ಲಾಶರ್ ಯೂಸ್ ಮಾಡಿದೆ. ಸರಿಯಾಗಿ ಕಾಣ ಕಳಿಸ್ಬೋದು ಜನರಿಗೆ. ಫುಲ್ ವೈಟು, ಇದು ವೈಟ್ ಪ್ಲಸ್ ಎಲ್ಲೋ. ಸೊ ನಾನು ಬರೀ ಎಲ್ಲೋ ಹಾಕ್ಕೊತೀನಿ, ಸಿಟಿ ಮಧ್ಯೆ ಇರೋದ್ರಿಂದ. ಕತ್ಲೆ ರೋಡ್ ಬಂದಾಗ ಹೈ ಬೀಮ್ ಹಾಕೋದು. ನೋಡಿ ಹುಡುಗ ತುಂಬ ಕ್ಯೂಟ್ ಆಗಿದ್ದಾನೆ. नाम क्या है तुम्हारा? मेरा नाम हाँ तैमूर। तैमूर, बहुत क्यूट हो यार तुम तो। मारता नहीं हूँ मैं। मारता नहीं हूँ। तुम छोटे हो बड़े हो? बड़ा हूँ। बड़े हो? कितना बड़ा? कितना बड़ा? मेरे से भी बड़े हो तुम? आप तो छोटा हो, मैं तो बड़ा हूँ। मैं छोटा हूँ? हाँ। ठीक है भाई, तुम ही बड़े हो, ठीक है। ಸೊ ಡೇ 6 ಇವಾಗ ನಾವು ಮನಾಲಿಲಿ ರೆಸ್ಟ್ ಮಾಡ್ತಾ ಇದ್ದೀವಿ. ಕರೆಂಟ್ಲಿ ರಾತ್ರಿ 1 ಗಂಟೆ ಆಗಿದೆ. ನಾವು ನಾಳೆ ಬೆಳಗ್ಗೆ 6 o'clock ಎನಿ ಕಾಸ್ಟ್ ಹೊರಡಲೇಬೇಕು. ಇವತ್ತು ನಿದ್ದೆ ಆಗಲ್ಲ ಗೊತ್ತು, ಬಟ್ ಆದರೂ ನಾವು ಹೊರಡಲೇಬೇಕು, ಪ್ಲೇಸಸ್ನ ಕವರ್ ಮಾಡಬೇಕು ಅಂತಿದ್ರೆ. ನನ್ನ ಗಾಡಿ ಇನ್ನೂ ಪ್ರಿಪೇರ್ ಆಗಿಲ್ಲ, ನಾನು ಪ್ರಿಪೇರ್ ಆಗಿಲ್ಲ ಇನ್ನೂ. ನನ್ನ ಫುಲ್ ಬಾಡಿ ಪೇನ್ ಬರ್ತಾಯಿದೆ. ಆಮೇಲೆ ಗಾಡಿದು ಸ್ವಲ್ಪ ಪ್ರಾಬ್ಲಮ್ ಅನಿಸ್ತಾ ಇದೆ, ಯಾಕೋ ಗೊತ್ತಿಲ್ಲ. ಚೇನು ತುಂಬ ಟೈಟ್ ಮಾಡಿಬಿಟ್ಟಿದ್ದಾನೆ, ತುಂಬ ಸೌಂಡ್ ಬರ್ತಾಯಿದೆ ಗಾಡಿಯಿಂದ. ಅದು ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಪ್ರೆಸೆಂಟ್ಲಿ ಮನಾಲಿ ಬಾಲ್ಕನಿಯಿಂದ ನಿಮಗೆ ಹೆಂಗೆ ಕಾಣಿಸುತ್ತೆ ವ್ಯೂ ನಿಮಗೆ ತೋರಿಸ್ತೀನಿ ಬನ್ನಿ. ವೆದರ್ ಮಾತ್ರ ತುಂಬ ಚಿಲ್ಡಾಗಿದೆ, ತಣ್ಣಗೆ. ನಾವು ಸ್ಟಾರ್ಟಿಂಗ್ ಬಂದಾಗ ಗೊತ್ತಾಗಲಿಲ್ಲ, ಇವಾಗ ಎಲ್ಲ ತುಂಬ ಟೆಂಪ್ರೇಚರ್ ಕಡಿಮೆ ಆಗಿದೆ. ಮೈನಸಲ್ಲಂತೂ ಏನಿಲ್ಲ, ನಾರ್ಮಲ್ಲೇ ಇದೆ. ಅರೌಂಡ್ ಒಂದು 10-11 ಡಿಗ್ರಿ ಇದೆಯೇನೋ ಇರ್ಬೋದು. 12 ಡಿಗ್ರಿ ಅನಿಸುತ್ತೆ.
ಫುಲ್ಲು ಚಿಲ್ಡ್ ಆಗಿದೆ ವೆದರ್ ಮಾತ್ರ. ಅಲ್ಲಿ ನೋಡ್ತಿರ್ಬೋದು ನೀವು, ಇದಿಷ್ಟು ಇಲ್ಲಿಂದ ಹೋಗಿ 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 ಅದಷ್ಟು ದೊಡ್ಡ ಬೆಟ್ಟ ಇದೆ. ಸೊ ಅಲ್ಲೇ ಮೇಲ್ಗಡೆ ಎಲ್ಲ ಸ್ಟೇಸು, ಮನೆಗಳು, ಹೋಟೆಲ್ಗಳು ಅವೆಲ್ಲ ಇದೆ. ಚೆನ್ನಾಗಿ ಕಾಣಿಸುತ್ತೆ ನೈಟು. ಇನ್ನೂ ಬೆಳಗ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೊರಡೋಕ್ಕಿಂತ ಮುಂಚೆ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ನಮ್ಮ ಬೈಕ್ನ ನಾವು ಅಲ್ಲಿ ನಿಲ್ಲಿಸಿದ್ದೀವಿ. 6 ಬೈಕ್ಸು. ಆ್ಯಕ್ಚುಲಿ ಈ ಹೋಟೆಲಲ್ಲಿ ತುಂಬ ಒಂಥರ ಪಾರ್ಕಿಂಗು ತುಂಬ ಕಂಜೆಸ್ಟೆಡ್ ಆಗಿ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಒಂದು ಚೂರು ಗ್ಯಾಪೇ ಬಿಡ್ತಾಯಿಲ್ಲ ಇವರು. ಹೆಂಗೆ ಪಾರ್ಕ್ ಮಾಡ್ತಾಯಿದ್ದಾರೆ ಅಂದರೆ, ಬರೋ ಕಸ್ಟಮರ್ಸ್ ಬರ್ತಾಯಿದ್ದಾರೆ ಅಂದ್ಬಿಟ್ಟು ಹಂಗೆ ತುಂಬಿಸ್ಕೊತಾನೇ ಇದ್ದಾರೆ. ಲೋಡಲ್ಲಿ ಚೂರಲ್ಲಿ ಟಚ್ ಆಗುತ್ತೆ. ನೋಡಲ್ಲಿ ನೋಡು ಗುರು, ಏನು ಗುರು ಇವರು, ಯಪ್ಪ.